ದಾವಣಗೆರೆ ಬೈ ಎಲೆಕ್ಷನ್ಗೂ ಮುನ್ನವೇ ಬಿಜೆಪಿ ಬಂಡಾಯಕ್ಕೆ ಬ್ರೇಕ್ ಬಿದ್ದಿದೆ. ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ವರ್ಸಸ್ ರೇಣುಕಾಚಾರ್ಯ ಬಣಗಳ ಫೈಟ್. ಬೈ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಹಿರಿಯ ನಾಯಕರು ಸಂಧಾನ ಮಾಡಿದ್ದಾರೆ. ಜಿಎಂ ಸಿದ್ದೇಶ್ವರ್ ಬಣದ ಅಸಮಾಧಾನನ ಹಿರಿಯ ನಾಯಕರು ತಣಿಸಿದ್ದಾರೆ. ಶೆಟ್ಟರ್, ಕಾರಜೋಳ, ನಿರಾಣಿ ನೇತೃತ್ವದಲ್ಲಿ ಬಂಡಾಯ ಪರಿಹಾರ ಸಭೆಯಾಗಿದೆ. ಜಿಎಂ ಸಿದ್ದೇಶ್ವರ್ ಮತ್ತು ಟೀಮ್ ಜೊತೆ ಹಿರಿಯ ನಾಯಕರು ಸಭೆ ನಡೆಸಿದ್ದಾರೆ. ಬಂಡಾಯಕ್ಕೆ ಆಸ್ಪದ ನೀಡದೆ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಅಂತ ಸಲಹೆ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತೆ ಸಭೆಯಲ್ಲಿ ಚರ್ಚೆಯಾಗಿದ್ದು, ರೇಣುಕಾಚಾರ್ಯ ಬಣ ನಾವು ನೋಡ್ಕೊಳ್ತೀವಿ ಅಂತ ಹಿರಿಯರು ಹೇಳಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ನೀವೇ ಅಭ್ಯರ್ಥಿನ ಸೂಚಿಸಿ ಅಂತ ಕೂಡ ಹಿರಿಯರು ಹೇಳಿದ್ದಾರೆ. ಬರೀ ಅದು ಮಾತ್ರ ಅಲ್ಲ, ದಾವಣಗೆರೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೂ ನೀವೇ ಹೆಸರನ್ನ ಸೂಚಿಸಿ. ಇನ್ನು ಮುಂದೆ ಒಗ್ಗಟ್ಟಾಗಿ ಹೋಗೋದಾಗಿ ಜಿಎಂ ಸಿದ್ದೇಶ್ವರ್ ಬಣ ತಿಳಿಸಿದೆ. ರೇಣುಕಾಚಾರ್ಯ ಬಣ ಸೈಲೆಂಟ್ ಆಗಿದೆಯಾ, ಸೈಲೆಂಟ್ ಆಗತ್ತಾ, ಇಬ್ರು ಒಟ್ಟಿಗೆ ಬಂದಿದ್ದಾರಾ? ದಾವಣಗೆರೆ ಬಂಡಾಯಕ್ಕೆ ಹಿರಿಯರು ಮದ್ದೆರೆಯೋ ಪ್ರಯತ್ನ ಪಟ್ಟಿದ್ದಾರೆ. ಕಳೆದ ಲೋಕಸಭೆಯಿಂದ ನಾನಾ ನೀನಾ ಅಂತ ಆಗಿತ್ತು ಈ ಬಣಗಳ ನಡುವಿನ ಬಡಿದಾಟ. ಸಿದ್ದೇಶ್ವರ್ ಶತಾಯಗತಾಯ ರೇಣುಕಾಚಾರ್ಯ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಇದ್ರು. ಎಲೆಕ್ಷನ್ ನಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡಲಿಲ್ಲ ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ನಿರಂತರವಾಗಿ ಹೇಳಿಕೆಗಳ ಮೇಲೆ ಹೇಳಿಕೆ ಇಬ್ಬರೂ ನಾಯಕರಿಂದ ಬರ್ತಾ ಇತ್ತು. ಈಗ ಬೈ ಎಲೆಕ್ಷನ್ ಇದೆ. ಬೈ ಎಲೆಕ್ಷನ್ ದೃಷ್ಟಿಯಿಂದ ದಾವಣಗೆರೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಅಂತ ಹಿರಿಯ ನಾಯಕರು ಸಂಧಾನ ಮಾಡಿದ್ದಾರೆ. ಆ ಸಂಧಾನ ಸಕ್ಸಸ್ ಅನ್ನೋ ಮಾಹಿತಿ ಇದೆ. ಇನ್ನು 2023ರ ದಾವಣಗೆರೆ ದಕ್ಷಿಣ ಫಲಿತಾಂಶ ನೀವು ನೋಡ್ತಾ ಇದ್ದೀರಿ. ಶಾಮನೂರು ಶಿವಶಂಕರಪ್ಪ ಇಲ್ಲಿಯವರೆಗೆ ಗೆದ್ದುಕೊಂಡು ಬಂದಿದ್ದಾರೆ. 2008ರಿಂದಲೂ ಅವರೇ ಗೆದ್ದುಕೊಂಡು ಬಂದಿದ್ದಾರೆ. ಆದರೆ ಕಳೆದ ಬಾರಿಯ ಡಿಫರೆನ್ಸ್ ಇದ್ದಿದ್ದು 27,888 ಮತಗಳು. ಅಜಯ್ ಕುಮಾರ್ 56,410 ಮತಗಳನ್ನ ಪಡ್ಕೊಂಡಿದ್ರು. 84,298 ಮತಗಳನ್ನ ಶಾಮನೂರು ಶಿವಶಂಕರಪ್ಪ ಅವರು ಪಡ್ಕೊಂಡಿದ್ರು. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.